ನಿಮಗೆ ಎಂಡ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋ ಅಭ್ಯಾಸ ಇರ್ಬೋದು, ಆದ್ರೆ ನಮಗಲ್ಲ. ಈಗ ನಾನು ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಇವ್ನು ಕುಡಿದ್ಬಿಟ್ಟು ವಿಡಿಯೋ ಮಾಡಿದ್ದಾನೆ ಅಂತ ನಮ್ಮ ಮಕ್ಕಳು ಇಲ್ಲೇ ಓದ್ತಾ ಇರೋದು ದೊಡ್ಡ ಸಾಡ ಅಂಗನವಾಡಿ ಸ್ಕೂಲು. ಸ್ನೇಹಿತರೆ ನಮಸ್ಕಾರ, ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ನಿನ್ನೆ ನಾವು ಒಂದು ವಿಡಿಯೋ ಮಾಡಿದ್ವಿ, ದೊಡ್ಡಸಾಳ ಗ್ರಾಮ ಪಂಚಾಯತಿ ದೊಡ್ಡಸಾಳದಲ್ಲಿ ಅಂಗನವಾಡಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಒಂದು ಟ್ಯಾಪ್ ಹೋಗಿತ್ತು. ಏನು ಮೋರಿ ಇದೆ, ಆ ಮೋರಿ ಪಕ್ಕದಲ್ಲೇ ಟ್ಯಾಪ್ ಕಟ್ ಆಗಿತ್ತು. ಆ ಟ್ಯಾಪ್ ಹಾಕಿ ಅಂತ 6 ತಿಂಗಳಿಂದ ಹೇಳ್ತಾ ಇದ್ರು, ಅದನ್ನ ಹಾಕಿರ್ಲಿಲ್ಲ. ಸೊ ಇವತ್ತು ನಿನ್ನೆ ಅದನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಅದು ರೆಡಿ ಮಾಡಿದಾದ್ಮೇಲೆ ರೂಮರ್ಸ್ ಏನ್ ಹಬ್ಬಿಸ್ಕೊಂಡಿದ್ದಾರೆ ಅಂದ್ರೆ, ಅವತ್ತು ವಿಡಿಯೋ ಮಾಡಿದ್ರಲ್ಲ ಒಬ್ಬ ಅದೇ ಗ್ರಾಮದ ಒಬ್ಬ ಯುವಕ, ಅವ್ರನ್ನ ಕುಡಿದ್ಬಿಟ್ಟು ವಿಡಿಯೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾರೆ ಕೆಲವು ಕಿಡಿಗೇಡಿಗಳು. ಅಲ್ಲಿ ಅಂಗನವಾಡಿಗೆ ನೀರ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ವಿಡಿಯೋ ಮಾಡಿದ್ವಿ. ಸೊ ಅದ್ರ ಸಲುವಾಗಿ ಇವತ್ತು ಇಲ್ಲಿ ನಲ್ಲಿ ಹಾಕಿದ್ದಾರೆ. ನಿನ್ನೆ ಮಧ್ಯಾಹ್ನ ರೆಡಿ ಮಾಡಿದ್ದಾರೆ. ವರ್ಷಾವಳಿಗಳು ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಅವತ್ತು ಇವರು ಒಂದು ವಿಡಿಯೋ ಮಾಡಿ ಕಳಿಸಿರ್ತಾರೆ. ಆ ವಿಡಿಯೋ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಆ ಅವ್ರದ್ದು ಮಕ್ಕಳು ಅಲ್ಲೇ ಓದ್ತಾ ಇರ್ತಾರೆ. ಅವರು ಮಕ್ಕಳಿಗೆ ಒಂದ್ 2-3 ಸರಿ ವೈರಲ್ ಫೀವರ್ ಬಂದಿರುತ್ತೆ. ಸೊ ಅದಕ್ಕಾಗಿ ಅವರೊಂದು ಈ ತರ ಒಂದು ಸಮಸ್ಯೆ ಇದೆ. ಇಲ್ಲಿ ಒಂದು ಏನೋ ಟ್ಯಾಪ್ ಹೋಗಿದೆ, ಆ ಟ್ಯಾಪ್ ಚರಂಡಿ ಮಟ್ಟದಕ್ಕಿಂತ ಕೆಳಗಡೆ ಕಟ್ ಆಗಿದೆ, ಆ ಚರಂಡಿ ನೀರೆಲ್ಲ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರೊಂದು ಸಮಸ್ಯೆನ ಹೇಳ್ಕೊಂಡಾಗ ನಾವು ಒಂದು ವಿಡಿಯೋ ಮಾಡಿ ಒಂದು ಅಪ್ಲೋಡ್ ಮಾಡಿರ್ತೀವಿ. ಅದಕ್ಕೆ ಕೆಲವೊಬ್ರು ಕಿಡಿಗೇಡಿಗಳು ಅವ್ರನ್ನ ಕುಡ್ಕದ ಪಟ್ಟ ಕಟ್ಟಿರ್ತಾರೆ. ಅವ್ರ ಮುಖಾಂತರ ಕೇಳೋಣ. ಹೇಳಪ್ಪ ಪ್ರಸನ್ನ. ಹೌದು, ನಮ್ಗೆ ಇವಾಗ ನಾವು ಇರೋದನ್ನ ಕೇಳಿದ್ರಲ್ಲ, ಇರೋದನ್ನ ಕೇಳಿದ್ದಕ್ಕೆ ಇವ್ನು ಕುಡಿದ್ಬಿಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾನೆ ಅಂತ ಒಂದು ಇದನ್ನ ಹೇಳ್ಕೊಂಡಿದ್ದಾರೆ. ನಿಮ್ ಮಕ್ಳೆಲ್ಲ ಓದ್ತಾ ಇದಾರೆ? ನನ್ ಮಗನು ಓದ್ತಾ ಇದ್ದಾನೆ. ಅವ್ನ್ ವೈರಲ್ ಫೀವರ್ ಬಂದಾಗೂ ನಾನು ವಾಟರ್ ಮ್ಯಾನ್ ಹೇಳಿದೀನಿ, ಈ ತರ ಇದ್ ಮಾಡ್ಬೇಕು ಅಂತ. ವಾಟರ್ ಮ್ಯಾನ್ ಹೇಳಿದ್ದಕ್ಕೆ ಇಲ್ಲ ಇರಪ್ಪ ಹಾಕೊಡ್ತೀನಿ ಅಂತ ಹೇಳಿದ್ರು. 6 ತಿಂಗಳಿನಿಂದ ಹಾಕ್ಲೇ ಇಲ್ಲ. ಈಗ ನಾನು ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಇವ್ನು ಕುಡಿದ್ಬಿಟ್ಟು ವಿಡಿಯೋ ಮಾಡಿದ್ದಾನೆ ಅಂತ ಒಂದ್ ಮಾತು. ಇವಾಗ ನೆನ್ನೆ ಹಾಕಿದ್ದಾರೆ ಪಾಯಿಂಟ್. ಅದ್ ಮುಂಚೆ ಆಗ್ಬೋದಿತ್ತಲ್ಲ, ಹಾಕ್ಬೋದಾಗಿತ್ತು, ಬಟ್ ಹಾಕಿಲ್ಲ. ಬಟ್ ಈಗೆಲ್ಲ ಕರೆಕ್ಟ್ ಆಗಿದ್ಯಾ? ಈಗೆಲ್ಲ ಕರೆಕ್ಟ್ ಆಗಿದೆ. ಬಟ್ ಏನಂದ್ರೆ ಇವಾಗ ಬಂದ್ ನೆನ್ನೆ ಹಾಕಿದಾರಲ್ಲ, ನೆನ್ನೆ ಹಾಕ್ಬಿಟ್ಟು ಮತ್ ನನಗೆ ಹೇಳ್ತಾವ್ರೆ ಇವ್ನು ಕುಡಿದ್ಬಿಟ್ಟು ಬಂದು ವಿಡಿಯೋ ಮಾಡಿ ಮತ್ತೆ ಅಪ್ಲೋಡ್ ಮಾಡೋನಲ್ಲ, ಇವನು ಅದಕ್ಕಾಗಿ ಮಾಡಿರೋದು ಅಂತ ಇವ್ರು ಇದ್ ಮಾಡ್ಯವ್ರ. ಅಂದ್ರೆ ನಮ್ ಜನಪ್ರತಿನಿಧಿಗಳನ್ನ ಸಮಸ್ಯೆನ ಕೇಳ್ಬಾರ್ದ? ಕೇಳಬಾರ್ದು. ಅವ್ರಿಗೆ ನಮ್ಮ ಸಮಸ್ಯೆ ಏನನ್ನ ಕೇಳಿದ್ರೆ ನಾವು ಕುಡಿದ್ಬಿಟ್ಟು ಬಂದು ವಿಡಿಯೋ ಮಾಡಿರ್ತೀವಿ. ಸ್ನೇಹಿತರೆ ನಮಸ್ಕಾರ. ಇನ್ನೊಬ್ರು ಯುವಕರು ನಮ್ ಜೊತೆನಲ್ಲಿ ಇದಾರೆ. ಇದೇ ಊರಲ್ಲಿ, ದೊಡ್ಡಹಾಸಳ ಊರಲ್ಲಿ ಓದ್ತಕ್ಕಂತ ಮಕ್ಳು, ಅವ್ರ ಮಕ್ಳುನು ಅಂಗನವಾಡಿನಲ್ಲಿ ಓದ್ತಾ ಇರ್ತಾರೆ. ಅವ್ರನ್ನು ಕೇಳೋಣ ಏನ್ ಸಮಸ್ಯೆ ಇತ್ತು ಅಂತ ಹೇಳ್ಬಿಟ್ಟು. ನಮ್ಮ ಮಕ್ಕಳು ಇಲ್ಲೇ ಓದ್ತಾ ಇರೋದು ದೊಡ್ಡ ಸಾಡ ಅಂಗನವಾಡಿ ಸ್ಕೂಲು. ಇಲ್ಲೇ ಹೋದಾಗ ಇಲ್ಲೇ ಚರಂಡಿ ಇದೆಲ್ಲ ಗಲೀಜ್ ಜಾಸ್ತಿ ಇತ್ತು. ಮನೇನೆ ಹೇಳಿದ್ರೆ ಟ್ಯಾಪ್ ಮುರಿದೋಗಿದ್ ನೀವ್ ಯಾರಿಗಾನ ಗಮನಕ್ಕೆ ತಂದಿದ್ರೆ? ತಂದಿದ್ವಿ, ಏನು ಹಾಕ್ಸಿಲ್ಲ. ಮೊನ್ನೆ ಒಂದು ವಿಡಿಯೋ ಮಾಡಿದ್ಮೇಲೆ ಮತ್ತೆ ಈ ತರ ಮೊನ್ನೆ ಬಂದು ಸುಮ್ಮನೆ ಹಂಗೆ ಹಾಕವ್ರೆ. ನಾವು ಒಂದ್ 2-3 ಸಲ, 8 ತಿಂಗಳಿಂದ ಒಂದ್ 3 ಸಲ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಬಂದಿದ್ವಿ. ನಮಗೂ ಇಲ್ಲೇ ಓದ್ತಾ ಇರೋದು. ಆ ಟ್ಯಾಪ್ ಮುರಿದೋಗಿದ್ರಿಂದ ನಿಮ್ ಮಕ್ಳಿಗೂ ಜ್ವರ ತರ ಬಂದೈತೆ? ಜ್ವರ ಗಿರ ಬಂದೈತೆ. ಹೋಗಿ ಹಾಸ್ಪಿಟ್ಲ್ಗೆಲ್ಲ ಕರ್ಕೊಂಡು ಹೋಗಿದ್ವಿ. 3 ಸಲ 8 ತಿಂಗಳಿಂದ 3 ಸಲ ಹೋಗಿದ್ವಿ ಹಾಸ್ಪಿಟ್ಲ್ಗೆ.